ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಘಟಕ ಬೀದರ್ ಶಾಖೆ ಮರ್ಕಲ ಗ್ರಾಮದಲ್ಲಿ ಯುಗಾದಿ ಹಬ್ಬವನ್ನ ಬಹಳ ವೈಶಿಷ್ಟ್ಯತೆಯಿಂದ ಹಸಿರು ಧ್ವಜಾರೋಹಣ ಮಾಡುವ ಮೂಲಕ ಹಾಗೂ ಊರಿನ ರಸ್ತೆ ಭಾಗದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ನಿಯಮಾವಳಿಗಳನ್ನು ಹೊಂದಿರುವ ಬೋರ್ಡ್ ಉದ್ಘಾಟನೆ ಮಾಡುವ ಮೂಲಕ ಮರ್ಕಲ ಗ್ರಾಮದಿಂದ ಇಡೀ ನಾಡಿನ ರೈತಾಪಿ ವರ್ಗದವರಿಗೆ ಯುಗಾದಿ ಹಬ್ಬವೇ ರೈತಾಪಿ ವರ್ಗದವರಿಗೆ ನಿಜವಾದ ಹೊಸ ವರ್ಷ ಎಂದು ಸಂದೇಶ ನೀಡಿದರು. ಸತತ 2 ವರ್ಷಗಳಿಂದ ಯುಗಾದಿ ಹಬ್ಬದಂದೇ ಹಸಿರು ಧ್ವಜ ಹಾರಿಸಿ ಹಸಿರೇ ಉಸಿರು ಎಂದು ಘೋಷಣೆಗಳನ್ನು ಕೂಗುತ್ತಾ ಮುಂದಿನ ಪೀಳಿಗೆಗೆ ಯುಗಾದಿ ಹಬ್ಬದ ಮಹತ್ವ ತಿಳಿಸಿಕೊಡಲು ಈ ರೀತಿ ಆಚರಣೆ ಮಾಡ್ತಾ ಇದ್ದೇವೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಶಂಕರಪ್ಪ ಪಾರ ಮಾತನಾಡಿ ತಿಳಿಸಿದರು. ತಾಲೂಕಿನ ಮರಕಲ ಗ್ರಾಮದಲ್ಲಿ ಆಯೋಜಿಸಿದ ಯುಗಾದಿ ಹಬ್ಬದ ಆಚರಣೆ ಹಾಗೂ ನೂತನ ಪದಾಧಿಕಾರಿಗಳಿಗೆ ಸನ್ಮಾನ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ರೈತರಿಗೆ ಅನ್ಯಾಯವಾದಾಗ ಐಕ್ಯತೆಯಿಂದ ಹೋರಾಡುವುದು, ರೈತರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಒಗ್ಗಟ್ಟು ಪ್ರದರ್ಶಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಮರಕಲ ಗ್ರಾಮ ಘಟಕ ಅತ್ಯಂತ ಬಲಿಷ್ಠವಾಗಿದ್ದರಿಂದ ಕಳೆದ ವರ್ಷದಿಂದ ಯುಗಾದಿ ದಿವಸ ರೈತ ಸಮೃದ್ಧಿಯ ಸಂಕೇತವಾಗಿ ಹಸಿರು ಧ್ವಜಾರೋಹಣ ನೆರವೇರಿಸುತ್ತೇವೆ ಎಂದು ತಿಳಿಸಿದರು. ರೈತ ಸಂಘದ ಜಿಲ್ಲಾ ಕಾರ್ಯಾಧ್ಯಕ್ಷ ಶ್ರೀಮಂತ್ ಬಿರಾದರ್ ಮಾತನಾಡಿ, ರೈತ ದೇಶದ ಮಾಲೀಕ. ದೇಶಕ್ಕೆ ಸ್ವತಂತ್ರ ಬಂದು 75 ವರ್ಷಗಳೇ ಕಳೆದರೂ ಕೂಡ ಎಂದಿಗೂ ರೈತ ನೆಮ್ಮದಿಯಿಂದ ಬದುಕ್ತಾ ಇಲ್ಲ. ಇದಕ್ಕೆ ಕಾರಣ ಸರ್ಕಾರದ ತಪ್ಪು ನೀತಿಗಳು, ಧೋರಣೆಗಳು. ಎಲ್ಲಾ ಸರ್ಕಾರಗಳನ್ನು ನಾವು ನೋಡಿದ್ದೇವೆ, ಆದರೆ ಯಾವುದೇ ಸರ್ಕಾರ ರೈತರ ಪರವಾಗಿಲ್ಲ. ಹೀಗಾಗಿ ರೈತರು ಸಂಘಟಿತರಾಗಬೇಕು, ರೈತರ ಬಲವರ್ಧನೆ ಆಗಬೇಕು. ಸಂಘಟನೆ ಹೋರಾಟದ ಮುಖಾಂತರ ರೈತರು ತಮಗಿರುವ ಹಕ್ಕುಗಳನ್ನು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಜೊತೆಗೆ ಗ್ರಾಮದ ಹೊರಭಾಗದಲ್ಲಿ ಬೋರ್ಡ್ ಹಾಕಿರುವ ಮುಖ್ಯ ಉದ್ದೇಶವೇನೆಂದರೆ, ಯಾವುದೇ ಅಧಿಕಾರಿಗಳು ಗ್ರಾಮದೊಳಗೆ ಪ್ರವೇಶ ಮಾಡಬೇಕಾದರೆ ರೈತರ ಅನುಮತಿ ಪಡೆದು ಗ್ರಾಮದೊಳಗೆ ಬರಬೇಕು. ರೈತರ ಬೆಳೆಗೆ ಬೆಂಬಲ ಬೆಲೆ ನೀಡಬೇಕು. ರೈತರ ಆಸ್ತಿ ಜಪ್ತಿ ಮಾಡಬಾರದೆಂಬ ಉದ್ದೇಶವನ್ನ ಬೋರ್ಡ್ನಲ್ಲಿ ಬರೆಸಿ ಎಚ್ಚರಿಸುತ್ತಿದ್ದೇವೆ ಎಂದು ಶ್ರೀಮಂತ್ ಬಿರಾದರ್ ತಿಳಿಸಿದರು. ಮುಂದುವರೆದು ರೈತ ಸಂಘದ ಗ್ರಾಮ ಘಟಕದ ಅಧ್ಯಕ್ಷ ಬಸಪ್ಪ ಆಲೂರೆ ಮಾತನಾಡಿ, ರೈತರು ವರ್ಷವಿಡೀ ದುಡಿದು ದಣಿದಾಗ ವರ್ಷಕ್ಕೊಮ್ಮೆ ಯುಗಾದಿ ಹಬ್ಬವನ್ನು ಅತ್ಯಂತ ಸಂಭ್ರಮ ಮತ್ತು ಸಡಗರದಿಂದ ಕುಟುಂಬಸ್ಥರೊಂದಿಗೆ ರೈತಾಪಿ ವರ್ಗದವರೊಂದಿಗೆ ಆಚರಣೆ ಮಾಡಿ ಮುಂದಿನ ಯುವ ಪೀಳಿಗೆಗೆ ಇದರ ಮಹತ್ವ ತಿಳಿಸಿಕೊಡಲು ಈ ಪ್ರಯತ್ನ ಮಾಡ್ತಾ ಇದ್ದೇವೆ. ಕಳೆದ ವರ್ಷದಿಂದ ಯುಗಾದಿ ದಿವಸ ಮರ್ಕಲ ಗ್ರಾಮದಲ್ಲಿ ಧ್ವಜಾರೋಹಣ ಮತ್ತು ಜಯಘೋಷ ಕೂಗುತ್ತಾ ಸಂಭ್ರಮಾಚರಣೆ ಮಾಡ್ತಾ ಇದ್ದೇವೆ ಎಂದರು. ಗ್ರಾಮದ ಮುಖಂಡರಾಗಿರುವ ವೈಜನಾಥ್ ಬೊಯ್ಯ ಮಾತನಾಡಿ, ನಮಗೆ ಯುಗಾದಿ ಹಬ್ಬವೇ ಹೊಸ ವರ್ಷ. ಇವತ್ತಿನ ದಿವಸ ರೈತರಲ್ಲಿ ಜಾಗೃತಿ ಮೂಡಿಸುವುದು ನಮ್ಮ ಮೂಲ ಉದ್ದೇಶವಾಗಿದೆ. ಭಾರತೀಯ ಸಂಸ್ಕೃತಿ ಪ್ರಕಾರ ಈ ಹಿಂದೆ ಯುಗಾದಿ ದಿವಸ ಮನೆ ಮುಂದೆ ಕುಂಟಿ ನೇಗಿಲುಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಅವುಗಳನ್ನು ಹೊಲಗಳಿಗೆ ತೆಗೆದುಕೊಂಡು ಹೋಗಿ ಭೂಮಿ ತಾಯಿಗೆ ಪೂಜೆ ಸಲ್ಲಿಸಿ ನೈವೇದ್ಯ ತೋರಿ ಬಿತ್ತನೆ ಮಾಡಲು ಆರಂಭ ಮಾಡ್ತಾ ಇದ್ರು. ಆದ್ರಿಂದ ಇಂದು ಮರ್ಕಲ ಗ್ರಾಮದಲ್ಲಿ ಯುಗಾದಿ ಹೊಸ ವರ್ಷಾಚರಣೆ ಮಾಡಿದಂತೆ ಜಿಲ್ಲೆಯ ಪ್ರತಿ ಗ್ರಾಮದಲ್ಲಿ ಆಚರಣೆ ಮಾಡಿದರೆ ಚೆನ್ನಾಗಿರುತ್ತದೆ. ಈ ನಿಟ್ಟಿನಲ್ಲಿ ರೈತ ಸಂಘ ಪ್ರಯತ್ನಿಸಬೇಕು ಎಂದು ತಿಳಿಸಿದರು. ಗ್ರಾಮದ ಯುವ ಮುಖಂಡರು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವ ಸುಪುತ್ರರಾಗಿರುವ ಸೋಮಶೇಖರ್ ಓಂಕಾರೆ ಮಾತನಾಡಿ, ಕಳೆದ ವರ್ಷ ಯುಗಾದಿ ಹಬ್ಬದ ಪ್ರಯುಕ್ತ ಧ್ವಜಾರೋಹಣ ಮತ್ತು ಯುಗಾದಿ ಸಂಭ್ರಮಾಚರಣೆ ಮಾಡಿದಾಗಿನಿಂದ ನಮ್ಮ ಗ್ರಾಮದಲ್ಲಿ ಹೊಸ ಕಾರ್ಯಗಳು, ಪ್ರಗತಿ ಕಾರ್ಯಗಳು ಆಗ್ತಾ ಇವೆ. ಈ ಹಿಂದೆ ಮರ್ಕಲ ಗ್ರಾಮದ ರೈತರು ಜನವಾಡಗೆ ಇನ್ನೆಲ್ಲಿಗೋ ಹೋಗಿ ಬೀಜಗಳನ್ನು ತರಬೇಕಾಗಿತ್ತು. ಆದರೆ ನಮ್ಮ ತಾಯಿಯವರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಾಗಿನಿಂದ ರೈತರ ಬಿತ್ತನೆ ಬೀಜಗಳನ್ನು ಮರ್ಕಲ ಪಂಚಾಯತ್ನಲ್ಲಿಯೇ ಅಂದರೆ ನಮ್ಮಲ್ಲಿಯೇ ಕೊಡುವ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಇದರಿಂದಾಗಿ ರೈತರು ಬೇರೆಲ್ಲೋ ಹೋಗಿ ಬರುವ ಖರ್ಚು ವೆಚ್ಚ, ಆಟೋ ಕಾರಿನ ಪೆಟ್ರೋಲ್ ಖರ್ಚ ಉಳಿತಾಯವಾಗ್ತಾ ಇದೆ. ಇದರಿಂದಾಗಿ ರೈತರು ಫುಲ್ ಖುಷಿಯಾಗಿದ್ದಾರೆ. ಬರೀ ಅಷ್ಟಿಲ್ಲದೆ ಮರಕಲ ಗ್ರಾಮದಲ್ಲಿ ಮಳೆ ಬಂದರೆ ಸಾಕು ಪಶು ವೈದ್ಯಕೀಯ ಆಸ್ಪತ್ರೆಯಲ್ಲಿ ನೀರು ನಿಂತು ಗಬ್ಬನಾರ್ತಾ ಇತ್ತು. ಹೀಗಾಗಿ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರ ಬರೆದು ಅದನ್ನು ಸಂಪೂರ್ಣ ಡೆಮಾಲಿಷ್ ಮಾಡಿಸಿ ಹೊಸ ಆಸ್ಪತ್ರೆ ಕಟ್ಟಿಸಲಾಗ್ತಾ ಇದೆ. ನಮ್ಮ ತಾಯಿಯವರ ಅಧ್ಯಕ್ಷತೆಯಲ್ಲಿ ಹಳೆಯ ಗ್ರಾಮ ಪಂಚಾಯತ್ ಕಟ್ಟಡದಲ್ಲಿ ಅಂಗನವಾಡಿ, ಅಂಚೆ ಕಚೇರಿ, ಗ್ರಂಥಾಲಯ ಮಾಡಲಾಗಿದೆ. ಹೀಗಾಗಿ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷರ, ಗ್ರಾಮ ಘಟಕದ ಅಧ್ಯಕ್ಷರ ಹಾಗೂ ಕಾರ್ಯದರ್ಶಿ ಸೇರಿದಂತೆ ಎಲ್ಲಾ ಪದಾಧಿಕಾರಿಗಳ ನೇತೃತ್ವದಲ್ಲಿ ನಮ್ಮೂರು ಮರಕಲ ಗ್ರಾಮದಲ್ಲಿ ಉತ್ತಮ ಕಾರ್ಯಗಳಾಗ್ತವೆ. ಇವರು ನಮಗೆ ಕೇಳ್ತಾ ಇರುವುದರಿಂದಲೇ ನಾವು ಪಂಚಾಯತ್ ವತಿಯಿಂದ ಗ್ರಾಮದ ಜನರ ಸೇವೆ ಮಾಡ್ತಾ ಇದ್ದೇವೆ. ಮರಕಲ ಗ್ರಾಮದಲ್ಲಿ ರೈತರ ಹೊಲಗಳಿಗೆ ಹೋಗಲು ದಾರಿ ಇಲ್ಲದರಿಂದ ಈಗಾಗಲೇ ಪಂಚಾಯತ್ ವತಿಯಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರ ಕೂಡ ಬರೆಯಲಾಗಿದೆ. ಕೂಡಲೇ ಅದನ್ನು ಬಗೆಹರಿಸುವ ಕುರಿತು ಚಿಂತನೆ ನಡೆದಿದೆ. ಈಗಾಗಲೇ ಎಸಿ, ತಹಶೀಲ್ದಾರರು ಗ್ರಾಮಕ್ಕೆ ಭೇಟಿ ನೀಡಿ ದಾರಿ ಹುಡುಕ್ತಾ ಇದ್ದಾರೆ. ಒಂದು ವೇಳೆ ಈ ಸಮಸ್ಯೆ ಬಗೆಹರಿದೇ ಇದ್ದಲ್ಲಿ ಮುಂದಿನ ದಿನಮಾನಗಳಲ್ಲಿ ಗ್ರಾಮಸ್ಥರೆಲ್ಲರ ಜೊತೆಗೆ ರೈತರ ಹಿತದೃಷ್ಟಿಯಿಂದ ಉಸ್ತುವಾರಿ ಸಚಿವರಿಗೆ, ಪೌರಾಡಳಿತ ಮಂತ್ರಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಪತ್ರಗಳನ್ನು ಸಲ್ಲಿಸಲಾಗುವುದು. ಅಗತ್ಯ ಬಿದ್ದರೆ ಹೋರಾಟ ಮಾಡಲಾಗುವುದು ಎಂದು ಸೋಮಶೇಖರ್ ಓಂಕಾರಿ ಅವರು ಎಚ್ಚರಿಕೆ ನೀಡಿದರು.
ಈ ವೇಳೆ ಪ್ರಮುಖರಾದ ವಿರ್ಶೆಟ್ಟಿ ಬಿರಾದರ್, ದಯಾನಂದ ಸ್ವಾಮಿ ಸಿರ್ಸಿ, ಸಂತೋಷ್ ವಲ್ಲಪೆ, ಶಿವಕುಮಾರ್ ಸ್ವಾಮಿ, ಬಂಡೆಪ್ಪ ನೌಬಾದ್, ನಾಗೇಂದ್ರ ಪಾಟೀಲ್, ಸತೀಶ್ ಪಾರ, ವಿಜಯಕುಮಾರ್ ಸ್ವಾಮಿ, ರಾಜ್ಕುಮಾರ್ ಪಾಟೀಲ್, ಸೋಮು ಕವಜೆ, ಶ್ರೀಕಾಂತ್ ಬಿರಾದರ್, ಧೂಳಪ್ಪ ಸೋರಳ್ಳೆ, ಸುಭಾಷ್ ಬಿರಾದರ್, ಮುನ್ನು ಮಿಯಾ, ಸತ್ಯವಾನ್ ಚಿದ್ರಿ, ರಹೀಮುದ್ದೀನ್ ಮಡ್ಡೆ, ಪವನ್ ಕುಮಾರ್ ಹೆಗ್ಗೆ, ಗಂಗಪ್ಪ ಗೋದಿಪುರ್ಗೆ, ಸುಭಾಷ್ ಸಾಯಿಬಣ್ಣ ಸೇರಿದಂತೆ ಇನ್ನಿತರರು ಇದ್ದರು. ಇದೇ ಕಾರ್ಯಕ್ರಮದಲ್ಲಿ ಹೊಸ ಪದಾಧಿಕಾರಿಗಳಿಗೆ ಸನ್ಮಾನಿಸಿ ಅವರವರ ಜವಾಬ್ದಾರಿಗಳನ್ನು ತಿಳಿಸಲಾಯಿತು. ಅಧ್ಯಕ್ಷರಾದಂಥ ಬಸಪ್ಪ ಆಲೂರೆ ಅವರೇನದ ಅಂದ್ರೆ ಅವ್ರದೇ ಗ್ರಾಮದಾಗ ಈಗ ಹೋದ ವರ್ಷ ಹಿಡ್ಕೊಂಡು ಇಲ್ಲಿ ಒಂದು ಬೋರ್ಡ್, ಮೊದಲು ಬೋರ್ಡ್ ಇತ್ತು ಅಂದ್ರೆ ಜರ ಹಳೇದಾಗಿತ್ತು, ಹೊಸದೊಂದು ಬೋರ್ಡ್ ಹಾಕಿದ್ದಾರೆ. ಮತ್ತೇನದ ಅಂದ್ರೆ ಪ್ರತಿ ವರ್ಷ ಧ್ವಜಾರೋಹಣ ಮಾಡ್ತಾ ಇದ್ದಾರೆ. ಬೋರ್ಡ್ ಹಾಕೋದ ಉದ್ದೇಶ ಏನದ ಅಂದ್ರೆ ರೈತ ದೇಶದ ಮಾಲೀಕ. ರೈತ ಈಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆಯಿತು, ಆದರೂ ನಮ್ಮ ರೈತ ನೆಮ್ಮದಿದಿಂದ ಬದುಕ್ತಾ ಇಲ್ಲ. ಯಾಕಂದ್ರೆ ಇದಕ್ಕೆ ಕಾರಣ ಏನದಂದ್ರೆ ಸರ್ಕಾರದ ತಪ್ಪು ನೀತಿಗಳು. ಎಲ್ಲ ಸರ್ಕಾರಗಳು ನಾವೆಲ್ಲ ನೋಡಿದೆವು, ಆದರೆ ಯಾವುದೇ ಸರ್ಕಾರ ರೈತರ ಪರವಾಗಿ ಇಲ್ಲ. ಅದರ ಕಡೆಯಿಂದ ನಾವೇನದಂದ್ರೆ ಸಂಘಟಿತರಾಗಬೇಕು, ಸಂಘಟನೆ ಬಲವರ್ಧನೆ ಆಗಬೇಕು, ಸಂಘಟನೆ ಮುಖಾಂತರ ಹೋರಾಟದ ಮುಖಾಂತರ ನಮ್ಮ ಹಕ್ಕು ತಗೋಬೇಕಂತ ಹೇಳಿ ಇದು ಸಂಘಟನೆಗಳು ಮಾಡಿದವ. ಇಲ್ಲಿ ಬೋರ್ಡ್ ಯಾಕೆ ಹಾಕಿಂದದ ಅಂದ್ರೆ ಯಾವುದೇ ಅಧಿಕಾರಿ ಇರ್ಬೋದು, ಲೀಡರ್ಗಳು ಇರ್ಬೋದು, ಯಾರೇ ಇರಲಿ, ಜನಪ್ರತಿನಿಧಿ ಇರಲಿ, ಅಧಿಕಾರಿಗಳಿರಲಿ, ಅವರು ಗ್ರಾಮದಾಗ ಪ್ರವೇಶ ಮಾಡೋ ಹೊತ್ತಿನಾಗ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳಿಗೆ ಅಪ್ಪಣೆ ತಗೊಂಡೆ ಊರು ಒಳಗಡೆ ಬರಬೇಕು. ಯಾಕಂದ್ರೆ ನಮ್ಮ ರೈತರ ಮುಗ್ಧರು ಇರ್ತಾರೆ. ಇವತ್ತು ನಾಳೆ ಏನದಂದ್ರೆ ಯಾರ್ಯಾರೋ ಬರ್ತಾರೆ, ಏನೇನೋ ಮಾಡಿ ಏನು ಫ್ರಾಡ್ ಆಗ್ಲತ್ತವಲ್ಲ. ಅದರ ಕಡೆಯಿಂದ ಯಾರು ಊರಾಗ ಪ್ರವೇಶ ಮಾಡೋದಿದ್ದರು ಬಿ ಈ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳ ಅಪ್ಪಣೆ ಪಡೆದೇ ಗ್ರಾಮದಾಗ ಬರಬೇಕು ಅಂಥೇಳಿ ಕೆಲವೊಂದು ನಮ್ಮ ಘೋಷಣೆಗಳು ಕೂಡ ಹಾಕಿದೆವು. ಅದಕ್ಕೆ ಇವತ್ತು ಏನದಂದ್ರೆ ಹೊಸ ವರ್ಷ ನಮ್ಮ ಖುಷಿ ಇವತ್ತು ಭಾಳ ಖುಷಿ. ಹೊಸ ನಮ್ಮ ಏನು ಖುಷಿ ಅಂದ್ರೆ ಭಾಳ ಸಂಭ್ರಮ ಸಡಗರ. ನಮ್ಮ ಮನೆಯಲ್ಲಿ ಎಲ್ಲ ಸ್ವೀಟ್ ಮಾಡೋದು, ಊಟ ಮಾಡೋದು. ಅದ್ರಾಗ ಶಂಕರಪ್ಪ ಪಾರವರು, ಬಸಪ್ಪ ಆಲೂರೆ ಅವರು ಇಲ್ಲಿ ಏನು ಒಂದು ಒಳ್ಳೆ ಕಾರ್ಯಕ್ರಮ ಇಟ್ಕೊಂಡ ರೈತರಿದ್ದು ಕಮಲ್ನಗರ ರೈತ ಸಂಘದವ್ರಿಗೆ ಕರ್ಸಾರ, ಬೀದರ್ದವ್ರಿಗೆ ಕರ್ಸಾರ, ಔರಾದವ್ರಿಗೆ ಕರ್ಸಾರ, ಎಲ್ಲರಿಗೆ ಮತ್ತು ನಮ್ಮ ತಾಯಂದರು ಕೂಡ ಎಲ್ಲ ಬಂದಾರ. ಮತ್ತು ಒಂದೇ ಹೇಳಕ್ಕೆ ಇಚ್ಛಪಡ್ತೀನಿ, ಈ ಸರ್ಕಾರಗಳ ವಿರುದ್ಧವಾಗಿ ಇದು ಹೋರಾಟ ನಾವು ಮಾಡ್ತಾವೆ. ಯಾವಾಗ ರೈತರ ಮೇಲೆ ಅನ್ಯಾಯ ಆಗ್ತದೋ ಅವಾಗ ನಾವು ರೊಚ್ಚಿಗೆದ್ದು ಏನದ ಅಂದ್ರೆ ನಮ್ಮ ಹಕ್ಕಿಗಾಗಿ ನಾವು ಭಿಕ್ಷಾ ಕೇಳೋರಲ್ಲ, ನಮ್ಮ ಹಕ್ಕು ನಾವು ಪಡೆದ ಸಲುವಾಗಿ ನಾವೇನದಂದ್ರೆ ಇದು ಉಗಾದಿ ಹಬ್ಬದ ದಿನ ಇವತ್ತೇನದಂದ್ರೆ ಧ್ವಜಾರೋಹಣ ಮಾಡಿ ನಾವು ಸಂಭ್ರಮ ಆಚರಣೆ ಮಾಡ್ತಾ ಇದ್ದೆವು. ಬರ್ತಕ್ಕಂಥ ದಿನಗಳಲ್ಲಿ ಯಾವುದೇ ಸರ್ಕಾರಗಳು ರೈತರಿಗೆ ಅನ್ಯಾಯ ಮಾಡಿದ್ರೆ ಅವ್ರಿಗೆ ನಾವು ಸುಮ್ಮನೆ ಬಿಡೋದಿಲ್ಲ ಅಂತ ಕಸಿನಿ. ಗೊತ್ತಾ ಯಾಕೆ ಧ್ವಜ ಹಾರಿಸ್ಬೇಕು ಅಂದ್ರೆ ಸರ, ನಮ್ಮಲ್ಲಿ ಏನದ ಅಂದ್ರೆ ನಮ್ಗೆ ಹೊಸ ಹಬ್ಬ ಅಂದ್ರೆ ಹೊಸದು ಹುಮ್ಮಸ್ಸು. ಮುಂದೆ ಮಕ್ಕಳಿಗೆ ಏನದ ಅಂದ್ರೆ ಗೊತ್ತಾಗಲ್ಲ ಇದು ಏನದ ಏನಿಲ್ಲ, ಉಗಾದಿ ಯಾಕೆ ಮಾಡಬೇಕು ಅಂಬೋದು ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ತಿಳಿಸ್ಕೊಡ್ಬೇಕಂತೇಳಿ ನಾವು ಮಾಡತ್ತಿದ್ದೆವು. ಮತ್ತೇನದ ಅಂದ್ರೆ ನಮ್ಮ ಮೇಲೆ ಹೇಗೆ ಅನ್ಯಾಯ ಆಯ್ತದೋ ಅದಕ್ಕೆ ನಾವು ಸಹಿಸೋರಲ್ಲ. ನಾವು ರೈತ ಸಂಘದವ್ರು ಏನದ ಅಂದ್ರೆ ಒಕ್ಕಟ್ಟಾಗಿ, ಮಹಿಳೆಯರು ಇರ್ಬೋದು, ನಮ್ಮ ಊರದ ರೈತರು, ಎಲ್ಲ ರೈತರು ಒಕ್ಕಟ್ಟಾಗಿ ನಾವೇನದ ಅಂದ್ರೆ ಯಾವುದೇ ನಮ್ಮ ಮೇಲೆ ಅನ್ಯಾಯ ಆಗ್ಲತ್ತು ಬೆನ್ನು ಎದೆ ಕೊಟ್ಟು ನಾವು ಗುಂಡ ಆರಿಸೋದು ನಾವು ಅಂಜಾರು ಇಲ್ಲ. ಅದರ ಸಲುವಾಗಿ ನಾವು ಇದೆಲ್ಲ ಜಂಡ ವಂದನೆ ಮಾಡ್ತೇವೆ. ನಮಗೆಲ್ಲರಿಗೆ ಮುಂದಿನವ್ರಿಗೆ ಗೊತ್ತಾಗಬೇಕು. ಮತ್ತು ನಮ್ಮ ಮುಂದಿನ ಪೀಳಿಗೆ ಮೇಲೆ ಅನ್ಯಾಯ ಇರ್ತದೆ ಅಂಥೇಳಿ ಇದೇನು ನಮ್ಮ ಪ್ರಪೋಸರ್ ನಂಜುಂಡ ಸ್ವಾಮಿ ಮಾಡ್ಯಾರ ನಮ್ಮದು ಸಂಘು. ಅವರು ನೇತೃತ್ವದಾಗ ಏನದ ಅಂದ್ರೆ ನಾವು ಹಿಂಗೆ ಜಂಡ ಹಾರಿಸ್ಕೊತಾ ನಾವೇನದ ಒಕ್ಕಟ್ಟು ಹಾಕೋತಾ ನಾವು ಹೋಯ್ತೇವೆ. ಊರು ಒಕ್ಕಟ್ಟು ಮಾಡ್ತೇವೆ ರೀ. ಇದು ಒಂದೇ ಊರಿಲ್ಲ, ಇನ್ನೂ ಊರು ಒಕ್ಕಟ್ಟು ಮಾಡಿ ನಾವೇನದ ಅಂದ್ರೆ ಮರ್ಕಲ್ದವ್ರು ಇದು ಜಗ ಎಲ್ಲ ದದ್ದಾಪುರ ಇರ್ಬೋದು, ಮರ್ಕಲ್ ಬೆನಕನಹಳ್ಳಿ ಇರ್ಬೋದು, ಈ ಒಂದು ಊರಿಗೆ ಓಡಾಡ್ಬೇಕಂತೇಳಿ ನಮ್ಮದೆಲ್ಲ ಆಸೆ ಅದ. ಇದು ಹೋದ ವರ್ಷದಿಂದ ಮಾಡತ್ತೇವೆ ರೀ ಮೇಡಮ್. ಹೋದ ವರ್ಷದಿಂದ ಯಾಕೆ ಮಾಡತ್ತಿದ್ದೇವೆ ಅಂದರೆ ಎಲ್ಲ ರೈತರು ನಾವು ಕೂಡ್ಕೊಂಡು ಹಬ್ಬ ಅಂದ್ರೆ ನಮ್ಮ ರೈತರದೇ ಉಗಾದಿ ಹಬ್ಬ. ಇವರೆಲ್ಲ ಏನದ ರಾಜಕೀಯದವರು ನಾಟಕ ಮಾಡಿ ನಮ್ಗೆ ಹೈರಾಣ ಮಾಡತ್ತಾರ. ಮತ್ತೇನದ ಅಂತಂದ್ರೆ ಇದು ನಾವು ಹುಮ್ಮಸ್ ಸಲೇದು ಮಾಡಿದೆವು. ನಮ್ದು ಏನದ ಅಂದ್ರೆ ಎಷ್ಟು ಊರಾಗ ಹಾಕಿರಿ? ಸದ್ಯ ಮರ್ಕಲ್ದಾಗ ಅದ್ರ ಸರ, ಬೇರೆ ಊರಾಗ ಇಲ್ಲ. ಹಾಕ ಪ್ರಯತ್ನ ಮಾಡತ್ತಿದ್ದೆವು ರೀ. ನಮ್ಮ ರೈತರಿಗೆ ಭಾಳ ದೊಡ್ಡದು ಹಬ್ಬ. ನಾವು ರೈತರ ಹಬ್ಬ ಅಂಥೇಳಿ ನಾವು ಆಚರಿಸಿ ನಾವು ರೈತರಿಗೆ ಯಾವ್ದ್ರ ಕಡೆಯಿಂದ ಮಾಡಬೇಕು ಅಂತಂದು ವಿಚಾರ ಮಾಡಿದಾಗ ನಾವು ರೈತರು ಒಂದು ವರ್ಷ 6 ತಿಂಗಳು ದುಡ್ದು ಏನದಂದ್ರೆ ಈ ವರ್ಷಿಗೆ ನಮ್ಮ ಲೆಕ್ಕ ಮುಗೀತು.
ಈ ಲೆಕ್ಕ ಏನು ಕಡ್ದು ಸರಿತಾ ಏನು ಉಳಿತಾ ಎಲ್ಲ ಲೆಕ್ಕ ಮಾಡ್ಕೊಂಡು ಉಲ್ಟಾ ಈಗ ಇದಕ್ಕೇನದ ಹಬ್ಬಕ್ಕೆ ನಾವು ದೊಡ್ಡದು ಹಬ್ಬ ಮಾಡಿ ನಾವು ದೊಡ್ಡದು ನಮ್ಮದು ನೇಗಿಲ ಹಬ್ಬ ಅಂತ ಹೇಳ್ಕೊಂಡು ನಾವು ಹಬ್ಬ ಇಟ್ಕೊಂಡಿದ್ದೆವು. ನಮ್ಮ ರೈತರದ್ದು ಏನದಂದ್ರೆ ಹಬ್ಬ ಯುಗಾದಿ ಹಬ್ಬ ದೊಡ್ಡದು ಅಂಥೇಳಿ ಇಟ್ಕೊಳ್ತಾರೆ. ಇವತ್ತಿನ ದಿವಸ ಇದು ಮರ್ಕಲ್ಲಾಗ ಹೊಸದೇ ಮಾಡ್ಲತ್ತಾರ ಅಂಬಿ ತಮಗೆಲ್ಲರ ಅನುಭವ ಆಗ್ತಿರ್ಬೋದು. ಈ ರೈತರ ದಿನಾಚರಣೆ, ರೈತರ ಹುಟ್ಟುಹಬ್ಬ ಅಂತ ಚೌಧರಿ ಚರಣ್ ಸಿಂಗ್ನ ಟೈಮ್ನಾಗ ಮಾಡ್ತೇವೆ. ಮತ್ತು ಆಮೇಲೆ ನಮ್ಮಲ್ಲಿ ದಿನಾಚರಣೆ ಅಂತ ಮಾಡ್ತೇವಲ್ಲ, ನರಗುಂದ ನವಲ್ಗೊತ್ತಾಗ ಏನು ಗೋಲಿಬಾರ್ ಆಗಿದ್ದಾರೆ ಗುಂಡೇರ ಪೀರಿಯಡ್ದಾಗ, ಅದನ್ನು ಹುತಾತ್ಮ ದಿನಾಚರಣೆ ಅಂತ ಆಚರಣೆ ಮಾಡ್ತೇವೆ. ಇದು ಮರ್ಕಲ್ಲಾಗ ಯಾಕೆ ಹೊಸದು ಮಾಡ್ಲತ್ತಾರ ಅಂತ ತಮ್ಮ ಪತ್ರಕರ್ತೆಗೆಲ್ಲ ಒಂದು ಸಂಶಯ ಬರಬಹುದು ನನ್ನ ವಿಚಾರ ಪ್ರಕಾರ. ಇದು ಯಾಕಂದ್ರೆ ಅಂಗ್ರೇಜರು ನಮಗೇನದಂದ್ರೆ ಬಳುವಳಿ ಕೊಟ್ಟು ಹೋಗ್ಯಾರ. ಮಾರ್ಚ್ ಅಂತ, ಜನವರಿ, ಫೆಬ್ರವರಿ, ಮಾರ್ಚ್ ಅಂದ್ರೆ ನಡಿ, ಮಾರ್ಚ್ ಅಂದ್ರೆ ನಡಿ. ಹಂಗೆ ನಮಗೇನದ ಅಂದ್ರೆ ನಮ್ಮ ಪುರಾತನ ಧರ್ಮ, ನಮ್ಮ ಭಾರತ ದೇಶದ ಒಂದು ಸಂಸ್ಕೃತಿ, ಭಾರತ ದೇಶದ ಒಂದು ನೇಮ್ ಪ್ರಕಾರ ಯುಗಾದಿ ನಮ್ಮದು ದೊಡ್ಡ ಹಬ್ಬ. ಹೊಸ ವರ್ಷ ಚೈತ್ರ, ವೈಶಾಖ, ಜಸ್ಟ್ ಆಷಾಢ ಏನವಲ್ಲ, ಅದಕ್ಕೆ ಏನದಂದ್ರೆ ನಾವು ಇವತ್ತಿನ ದಿವಸ ನಮ್ಮ ಜನರಿಗೆ ಅವೇರ್ನೆಸ್ ಮಾಡಬೇಕು, ನಮ್ಮ ರೈತರಿಗೆ ಏನಾದರೂ ಅವೇರ್ನೆಸ್ ಮಾಡಬೇಕು ಅಂತ ಉದ್ದೇಶದಿಂದ ನಾವು ಇವತ್ತಿನ ಮರ್ಕಲ್ ಗ್ರಾಮದಾಗ ಏನದ ಅಂತಂದ್ರೆ ಈ ಒಂದು ಕಾರ್ಯಕ್ರಮ ನಮ್ಮ ಅಕ್ಕನ ಬಳಗದವರು ಮತ್ತು ಅಣ್ಣನ ಬಳಗದವರು ಮತ್ತು ಸುತ್ತಮುತ್ತಿನ ಗ್ರಾಮದವರು ಎಲ್ಲರೂ ಏನದಂದ್ರೆ ಇಲ್ಲಿಂದ ಬಂದು ನಮ್ಮ ಔರಾ ತಾಲೂಕಾ ಅಧ್ಯಕ್ಷರು ಮತ್ತು ನಮ್ಮ ಎಲ್ಲ ಪದಾಧಿಕಾರಿಗಳು ಬಂದಾರ. ಅವರಿಗೆ ನಮ್ಮ ಮರ್ಕಲ್ ಗ್ರಾಮದಿಂದ ಸ್ವಾಗತ ಮಾಡ್ತೀನಿ ನಾನು. ಮತ್ತು ಅದೇ ರೀತಿಯಿಂದ ನಾವು ಇದು ಯಾಕೆ ಮಾಡಬೇಕು, ರೈತರದ್ದು ಇದು ಮುಖ್ಯ ಹಬ್ಬ. ಇವತ್ತಿನ ದಿವಸ ಭೂಮಿ ಪೂಜೆ ಮಾಡ್ತೇವೆ ರೀ ನಾವು. ಇವತ್ತಿನ ದಿವಸ ಬಾಡಿಗೆರ ಮನೆ ಮುಂದೆ ಪ್ರತಿಯೊಬ್ಬರು ಕುಂಟಿ ಇರ್ತಿದ್ವು. ಪೂಜೆ ಮಾಡ್ಕೊಂಡು ಹೆಗ್ಮೇಲೆ ಇಟ್ಕೊಂಡು ಮಸ್ಕಾಗಡ್ಗೆ ಹೋಗಿ ಬರಬೇಕು, ಹೊತ್ತು ಹೊಂದಾಡ್ಗೆ 2 ಸಾಲ ಕುಂಟಿ ಹೊಡಿಬೇಕು ಅಂತ ನಮ್ಮ ಭಾರತ ದೇಶದ ಒಂದು ಒಕ್ಕಲಿಗರ ಒಂದು ನಿಯಮ. ಭೂಮಿ ತಾಯಿಗೆ ಪೂಜೆ ಮಾಡಿ, ಭೂಮಿನೂ ಕೂಡ ಜೀವ ಅದ, ಅದಕ್ಕೆ ಜೀವ ತುಂಬಿಸಿ ಅನ್ನೋದನ್ನು ಇವತ್ತಿನ ದಿವಸ ಜೀವ ತುಂಬಿಸಿ ಅದಕ್ಕೆ ಇದು ಮಾಡೋ ಕಡಿಮೆ ಅನ್ನೋದನ್ನು ಇವತ್ತೊಂದು ದಿವಸ ನಾವು ಒಂದು ರೈತರ ಹಬ್ಬನ ಆಚರಣೆ ಮಾಡ್ತಿದ್ದೆವು. ಇದು ಏನದಂದ್ರೆ ಪ್ರತಿಯೊಬ್ಬ ನಮ್ಮ ಜಿಲ್ಲೆದಾಗ ಪ್ರತಿ ಗ್ರಾಮದಾಗ ಮಾಡಿದ್ರೆ ಒಂದು ಒಳ್ಳೇದೇನು ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ರೈತರಿಗೆ ಒಂದು ಅವೇರ್ನೆಸ್ ಬೇಕಲ್ಲ, ರೈತರಿಗೆ ಒಂದು ಗೊತ್ತಾಗಬೇಕಲ್ಲ ಏನದ ಅಂಬೋದೆಲ್ಲ, ನಮ್ಮ ಭಾರತೀಯ ಸಂಸ್ಕೃತಿ ಎಂಬುದು ಏನದು ಗೊತ್ತಾಗಬೇಕಲ್ಲ. ಅದು ನಮ್ಮ ಭಾರತೀಯ ಸಂಸ್ಕೃತಿ ಏನದ, ಯುಗಾದಿ ಹಬ್ಬನೇ ಸಂಸ್ಕೃತಿ ಅದ. ಅದ್ರ ಕಡೆ ನಾವು ಇವತ್ತಿನ ದಿವಸ ಮಾಡ್ತಾಯಿದ್ದೆವು. ನಮ್ಮ ಆಗಲೇ ನಮ್ಮ ಶ್ರೀಮಂತ್ ಬಿರಾದರ್ ಅವರು ಅಧ್ಯಕ್ಷರು, ನಮ್ಮ ಶಂಕರಪ್ಪ ಪಾರ, ಬಸಪ್ಪ ಅವರೆಲ್ಲ ಹೇಳ್ಯಾರ, ರೈತರು ಒಕ್ಕಟ್ಟಾದಾಗ ಮಾತ್ರ ಒಂದು ಯಾವುದೇ ಒಂದು ನಿರ್ಣಯಕ್ಕೆ ಬರ್ತೇವೆ ನಾವು. ರೈತರು ಈಗ ನಾವು 70-80 ವರ್ಷ ಆದ್ರೂ ಕೂಡ ನಮಗೆ ಬರೋಬ್ಬರಿ ನ್ಯಾಯ ಸಿಗ್ತಾ ಇಲ್ಲ. ಅದ ಕಡೆಯಿಂದ ನಮ್ಮ ಮಹಿಳಾ ಘಟಕದವರಾಗಲಿ ಮತ್ತು ನಮ್ಮ ರೈತ ಸಂಘದ ಘಟಕದವರಾಗಲಿ ಎಲ್ಲರೂ ಹೋರಾಟ ಮಾಡಿ ಇದೊಂದು ಎಲ್ಲ ಪ್ರತಿಯೊಂದು ಊರಾಗ ಇದು ಒಂದು ಯುಗಾದಿ ಹಬ್ಬ ಒಂದು ವಿಶೇಷ ಆಚರಣೆ ಮಾಡಬೇಕೆಂಬ ಉದ್ದೇಶದಿಂದ ಇದು ಮಾಡ್ತಾಯಿದ್ದೀವಿ. ಇದು ಮೊದಲನೇ ಏನಂದ್ರೆ ನಮ್ಮ ಶಂಕರಪ್ಪ ಪಾರ ಮತ್ತು ನಮ್ಮ ಬಸಪ್ಪ ಅವರು ಹುಟ್ಟ ರೈತರು, ಅವರು ಇಂಥ ಇದ್ರೊಳಗೆ ಬಂದಿಲ್ಲ. ಆದ್ರೂ ಕೂಡ ಈ ನಮ್ಮ ಗ್ರಾಮದಾಗ ಎಲ್ಲ ಮುಂದಾಳ ತೊಗೊಳೋದು ಎಲ್ಲ ಒಂದು ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಮೊಟ್ಟ ಮೊದಲಿಗೆ ನಮ್ಮ ಈ ಮರ್ಕಲ್ ಗ್ರಾಮಸ್ಥರಿಗೆ ಹಾಗೂ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೂ ಹೊಸ ವರ್ಷದ ಶುಭಾಶಯಗಳು. ಏನು ಹೋದರ್ಶ ನಮ್ಮಲ್ಲಿ ನಮ್ಮ ಪಾರ ಶಂಕರ್ ಅವರೇ ಜೆಂಡಾ ವಂದನೆ ನೆರವೇರಿಸ್ಯಾರ ಹೋದರ್ಶ. ಅವತ್ತು ನೋಡಿದ್ರೆ ನಮ್ಮ ಮರ್ಕಲ್ಗೊಂದು ಒಳ್ಳೆಯ ಕೆಲಸನೇ ಆಗ್ತಾಯಿದ್ದೇವೆ. ಹೇಗೆ ಅಂತ ಕೇಳಿ, ನಮ್ಮ ಊರಿನ ರೈತರು ಜನಡಕ್ಕೆ ಹೋಗಿ ಬೀಜ ತರಬೇಕಾಗಿತ್ತು ಮೇಡಮ್. ಮೊದಲು ಅವ್ರು ಏನಂದ್ರು ಹೆಂಗಾರು ಮಾಡ್ಬೇಕು, ಮರ್ಕಲ್ಗೆ ಬೀಜ ತರಬೇಕಂದ್ರೆ ನಮ್ಮ ತಾಯರ ಅಧ್ಯಕ್ಷತೆಯಲ್ಲಿ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಭೇಟಿಯಾಗಿ ನಮ್ಮ ಮರ್ಕಲ್ಗೆ ಬೀಜ ವಿತರಣೆ ಮಾಡಿ ಹೋದರ್ಶಿಂದ ಈ ಪ್ರತಿ ವರ್ಷ ಕಂಟಿನ್ಯೂ ಆಗುತ್ತೆ ಮೇಡಮ್. ಎಲ್ಲ ರೈತರು ಖುಷಾರ. ಇಲ್ಲಾಂದ್ರೆ ಒಂದು 4-5 ಲಕ್ಷ ರೂಪಾಯಿ ಖರ್ಚು ಐತೀವಿ ರೀ. ನಾವು ಬೀಜ ತರ್ಲಕ್ಕೆ ಹೋಗ್ಬೇಕಾದ್ರೆ 1 ದಿನ 2 ದಿನ ಹತ್ತಿದ್ವು, ಮತ್ತು ಬೀಜ ಸಿಗ್ತಿದ್ದಿಲ್ಲ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದೇ ರೀತಿ ನಮ್ಮದು ಒಂದು ದನ ದವಾಖಾನೆ ಇದೆ ರೀ ಇಲ್ಲಿ. ಆ ದನ ದವಾಖಾನೆ ಕೂಡ ಮಳೆಗಾಲ ಬಂದ್ರೆ ಒಳಗೆ ನೀರು ನಿಂದಿರ್ತಿದ್ವು. ರೈತರದೆಲ್ಲ ದನಗಳಿಗೆ ಅನುಕೂಲ ಆಗ್ತಾ ಇರಲಿಲ್ಲ. ಅದು ಕೂಡ ನಾವು ಒಂದು ಲೆಟರ್ ಸಂಬಂಧಪಟ್ಟ ಅಧಿಕಾರಿಗಳು ಲೆಟರ್ ಬರೆದು ಡೆಮಲಿಸ್ ಮಾಡಿ ಈಗ ಅದು ಕಟ್ಟಂಥ ಕಾರ್ಯಗಳು ಕಂಟಿನ್ಯೂ ಇದೆ ಮೇಡಮ್. ಮತ್ತು ಇನ್ನೊಂದು ಏನಂದ್ರೆ ನಮ್ಮ ತಾಯರ ಅಧ್ಯಕ್ಷತೆಯಲ್ಲಿ ಈಗ ನಮ್ಮದು ಹಳೆ ಗ್ರಾಮ ಪಂಚಾಯತ್ ಕಟ್ಟಡ ಇದೆ, ಅದು ಕೂಡ ನಾವು ಡೆಮಲಿಷನ್ ಮಾಡಿ ಮತ್ತು ಅಲ್ಲೊಂದು ಪೋಸ್ಟ್ ಆಫೀಸು, ಅಂಗನವಾಡಿ ಮತ್ತು ನಮ್ದು ಇದು ಅದ ರೀ, ಅದು ನಂತರ ಲೈಬ್ರರಿ, ಡಿಜಿಟಲ್ ಲೈಬ್ರರಿ, ಅದೆಲ್ಲ ನಾವು ಅದನ್ನು ಲೆಟರ್ ಕೊಟ್ಟು ಅದು ಡೆಮಲಿಷ್ ಮಾಡಿ ಒಳ್ಳೆ ಕೆಲಸ ಮಾಡೋಂಥದ್ದು ಮಾಡಿದ್ವಿ. ನಮ್ಮ ಎಲ್ಲಕ್ಕಿಂತ ಹೆಚ್ಚಿಗೆ ಪುಣ್ಯ ಏನಂದ್ರೆ ನಮ್ಮ ಊರಾಗ ಏನು ನಮ್ಮದು ಜಿಲ್ಲಾ ಉಪಾಧ್ಯಕ್ಷರು ಮತ್ತು ಘಟಕ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ನೋಡಿ ರೈತರು ಅವರು ಏನು ನೇತೃತ್ವದಾಗ ನಮ್ಮ ಊರಿಂದ ಒಳ್ಳೆ ಕೆಲಸಗಳು ಆಗ್ತಾಯಿದ್ದೇವೆ. ಪ್ರತಿಯೊಂದಕ್ಕೂ ಅವ್ರು ಸ್ಪಂದನೆ ಕೊಟ್ಟು ಇದು ಹಿಂಗೆ ಮಾಡ್ತೀರಿ ಅಂತ ಕೇಳ್ತಾರೆ. ಅದು ಅವ್ರು ಕೇಳ್ತೀನಾಗೆ ನಾವು ಕೆಲಸ ಮಾಡ್ತಿದ್ದೆವು. ಅದು ಅವ್ರ ಕಡೆಯಿಂದ ರೈತರ ಕಡೆಯಿಂದ ನಾವು ನಿಮ್ಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಎಲ್ಲರೂ ಜಾತ್ರೆ ಅದು ಕೂಡ ನಾವು
ಆಲ್ರೆಡಿ ಹೇಳಿದೆವು ರೀ ನಮ್ಮದು ಮೊನ್ನೆ 24 ನವಂಬರ್ 2025 ನಮ್ಮ ತಾಯರ ಅಧ್ಯಕ್ಷತೆಯಲ್ಲಿ ನಾವು ಆಲ್ರೆಡಿ ಬಾಡಿ ಮೀಟಿಂಗ್ ಬಿ ಇಟ್ಟಿದ್ದೀವಿ ಅದು ಮತ್ತು ತಹಸೀಲ್ದಾರ್ ಸಂಬಂಧಪಟ್ಟಿದ ಅಧಿಕಾರಿಗಳಿಗೆ ನಾವು ಲೆಟರ್ ಬರೆದಿದ್ದೀವಿ ಅದು ಏನಂದ್ರೆ ನಮ್ಮ ರೈತರ ಒಂದು ಹಾದಿ ರಸ್ತೆ ಮಾಡಿಕೊಡಿ ಅಂತ ಅದು ಆಲ್ರೆಡಿ ಹುಡ್ತಾ ಇದ್ದಾರೆ ಮೊನ್ನೆ ಕೂಡ ಬಂದಿರು ಎ ಸಿ ಯಾರು ತಹಸೀಲ್ದಾರ್ ಯಾರೋ ಬಂದಿದ್ರು ಮೊನ್ನೆ ಅದು ಆಗಂತ ಕೆಲಸ ಆಗ್ತದೆ ಬೇಡಿಕೆ ಏನಿಲ್ಲ ಮೇಡಮ್ ಬಟ್ ಅವ್ರು ಇಲ್ಲ ಮೇಡಮ್ ಇಲ್ಲ ಬಹು ಏನಿಟ್ಲ ಹಂಗೆ ಏನಾಯ್ತು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಮೇಡಮ್ ಹಾಂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಬಟ್ ಅದಕ್ಕೆ ಈಗ ನಾವು ಹೇಳಿದೆವು ಹೌದೌದು ಉಸ್ತುವಾರಿ ಸಚಿವರು ಹೇಳಿದ್ರು ಮಾಡಲಿಲ್ಲ ಹೌದೌದು ಅವರು ಮಾಡಲಿಲ್ಲ ಅಂದ್ರೆ ನಾವು ಎಲ್ಲ ಪೂರ ಇಡೀ ನಮ್ಮ ಗ್ರಾಮಸ್ಥರು ಯಾವುದೇ ರೈತ ಸಂಘ ಯಾರೇ ಮತ್ತು ಇದು ನಮ್ಮದು ರಾಜಕೀಯ ಯಾವುದೆಲ್ಲ ಎಲ್ಲರಾಗಿ ಒಗ್ಗಟ್ಟಾಗಿ ಒಂದು ಹಾಂ ಅದಕ್ಕೆ ನಾವು ಮುಂದಿನ ದಿನಗಳಲ್ಲಿ 100% ಹೋರಾಟ ಮಾಡ್ತೀವಿ ಇದರಿಂದ ಏನು ಯಾರ್ದೇನು ಕೈ ಇಲ್ಲ ಬಟ್ ಅವೆಲ್ಲ ಅದು ಏನು ಅಧಿಕಾರಿಗಳು ಬಂದು ಸರಿಯಾಗಿ ಮಾಡ್ತಲ್ಲ ಅದೇನು ಅದು ಬಸ್ಸು ಅದೇನೇನು ಮಾಡ್ಬೇಕು ಮ್ಯಾಪಿಂಗ್ ಅವ್ರು ಮಾಡ್ತಲ್ಲ ಇದಿಲ್ಲಿ ಗ್ರಾಮಸ್ಥರ ಸುಮ್ಮನೆ ಇದೆಲ್ಲ ಹುಟ್ಟಾಗ್ಲತ್ತಾರ ಅವರು ಇವ್ರದ್ದು ಹಂಗೆ ಹಾಂ ಅವ್ರದ್ದು ಅದರ ಕೈ ಇಲ್ಲಿ ಯಾರ್ದು ಊರ್ದೆಲ್ಲ ಒಂದೇ ಒಟ್ಟು ಹಂಗೇನಿಲ್ಲ ಸೋಮಶೇಖರ್ ಓಂಕಾರಿ ಅಂತೇಳಿ ಯುವ ಮುಖಂಡರು